ಈ ದೇಶದಲ್ಲಿ ಒಂದು ಅಲಿಖಿತವಾದ ಸಂವಿಧಾನ ಇತ್ತು, ಅದು ಮನುಸ್ಮೃತಿ. ಭಾಳ ಮುಖ್ಯವಾಗಿ ದಲಿತರು ಮತ್ತು ಮಹಿಳೆಯರಿಗೆ ಅವರನ್ನು ಮನುಷ್ಯರಂತಲೇ ಭಾವಿಸದ ಒಂದು ಸಂವಿಧಾನ ಅದು. ಜಾತಿ ಮೂಲದ ಎಲ್ಲ ಅಸ್ಪೃಶ್ಯತೆ, ಅಸಮಾನತೆಗಳು, ಅವಕಾಶ ವಂಚನೆಗಳು ಏನಿದೆ ಅದಕ್ಕೆಲ್ಲದ ಮೂಲ ಗ್ರಂಥನೇ ಮನುಸ್ಮೃತಿಯಾಗಿರುವಂಥದ್ದು. ನಾವು ಇವತ್ತು ಅದನ್ನು ಚರ್ಚೆ ಮಾಡಬೇಕಾಗಿರೋದು ಏನಂದರೆ, ಆ ಸುಟ್ಟು ಹಾಕಿದ್ದು ಬರೀ ಬೂದಿಯಾಗಿತ್ತಾ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಆ ಬೂದಿಯಿಂದ ಮತ್ತೆ ಆ ಮನುಸ್ಮೃತಿ ಎದ್ದು ಬಂದಿದೆ. ಇವತ್ತು ಅದನ್ನು ಸುಟ್ಟು ಹಾಕಿದಾಗ ಮನುಸ್ಮೃತಿಯ ಬಗ್ಗೆ ಗೋಲ್ವಾಲ್ಕರ್ ಒಂದು ಕಡೆ ಮಾತು ಹೇಳ್ತಾರೆ. ಅದು 200 ವರ್ಷಗಳ ಹಿಂದೆ ಅದನ್ನು ತಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. ನಾವಲ್ಲ, 200 ವರ್ಷಗಳ ಹಿಂದೆ ತಳ್ಳುವುದಲ್ಲ, ನಾವು ಇದನ್ನು 1000 ವರ್ಷಗಳ ಹಿಂದಕ್ಕೆ ಸಮಾಜವನ್ನು ಕೊಂಡೋಗ್ತಾ ಇದ್ದೇವೆ ಅಂತ. ಸಾರ್ವಜನಿಕ ಸ್ಥಳದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಸಂಬಂಧಪಟ್ಟಂತಹ ಸ್ಥಳೀಯ ಆಡಳಿತದಿಂದ ನೀವು ಅನುಮತಿ ಪಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ಆಗಿತ್ತು. ಆದರೆ ಅದೇ ಮಹಾಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ದಲಿತರಿಗೆ ಸೀಮಿತವಾಗಿ ಮಾತಾಡ್ತಾರೆ, SC ST ಅದು ಅಷ್ಟೇ ಅಂತ ಮಾಡ್ತಾರೆ. ಆದರೆ ಬ್ರಾಹ್ಮಣರಲ್ಲಿರುವ ಮಹಿಳೆಯರಿಗೆ ಕೂಡ ಅನ್ವಯ ಆಗುವಂಥದ್ದು ಹಿಂದೂ ಕೋಡ್ವಿಲ್ಲ. ಇವತ್ತು ಬೇರೆ ದೇಶಗಳಿಂದ ಎರವಲು ತಂದ ಒಂದು ಕಂತೆಯನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಅಂತ ಅವರು ಓಪನ್ ಆಗಿ ಹೇಳ್ತಾರೆ. ಸಾವರ್ಕರ್ ಹೇಳಿದ್ದಾರೆ, ಗೋಲ್ವಾಲ್ಕರ್ ಹೇಳಿದ್ದಾರೆ, RSS ಹೇಳಿದೆ. ಹಿಂದೂ ಕೋಡ್ ಬಿಲ್ಲನ್ನು 4 ಪಾರ್ಟ್ ಮಾಡಿ ಅದರಲ್ಲಿ ಇದ್ದದ್ದು ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದನ್ನು ಎಲ್ಲವನ್ನೂ ಇಂಪ್ಲಿಮೆಂಟ್ ಮಾಡಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಅದರಿಂದ ಮನುಸ್ಮೃತಿ ಇವತ್ತು ಸುಟ್ಟೋಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಸಂವಿಧಾನದಲ್ಲಿ ಆಗಿರುವ ತಿದ್ದುಪಡಿಗಳನ್ನು ನೋಡ್ತಾ 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 ಬಂದರೆ ನೀವು ಅಂತಿಮ ಈಗ ನೋಡಿ, ಇವರ ಪರಿವಾರದಲ್ಲಿ ಕೂಡ ಮಹಿಳೆಯರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ಭಾಳ ಮಂದಿ ಏನು ತಿಳ್ಕೊಂಡಿದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ. ಮಾಡೋದಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡಿ 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 ಅದರ ಒಂದು ಸ್ಕೆಲಿಟನ್ ಇಟ್ಕೊಳ್ತಾರೆ, ಅದನ್ನು ದುರ್ಬಲ ಮಾಡ್ತಾರೆ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕನ್ಕೆರೆ. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟ ದಿನ. ಶಾಸ್ತ್ರಗಳನ್ನು ತಿರಸ್ಕರಿಸಿ ನ್ಯಾಯ ತತ್ವಗಳನ್ನು ಅನುಸರಿಸಿ ಅಂತ ಹೇಳಿಕೊಂಡು ಅವರು ಮನುಸ್ಮೃತಿಯನ್ನು ಸುಟ್ಟರು. ಅದರ ಉದ್ದೇಶ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು, ಅದನ್ನು ನಾಶ ಮಾಡಬೇಕು, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇತ್ತು. ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಸೊ ಹಾಗಾಗಿ ಇವತ್ತು ಬಾಬಾ ಸಾಹೇಬರು ಮನುಸ್ಮೃತಿಯನ್ನು ಸುಟ್ಟಿದ್ದೇಕೆ ಎನ್ನುವಂಥ ಈ ಸಂದರ್ಶನವನ್ನು ಮಾಡ್ತಿದ್ದೀನಿ. ಅದು ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಠ್ ಅವರ ಜೊತೆಗೆ. ಅವರು ಇದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತಾರೆ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಬಾ ಸಾಹೇಬರು ಮನುಸ್ಮೃತಿಯನ್ನು ಸುಟ್ಟಿದ್ದೇಕೆ? ಏಕೆಂದರೆ ಈ ಪ್ರಶ್ನೆನ ನಾವು ಹಾಕ್ಕೊಳ್ಬೇಕಿರುತ್ತೆ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ, ವಿಷಯವನ್ನು ಮುಂದಿನ ತಲೆಮಾರಿಗೆ ದಾಟಿಸ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರನೇ ನಿಮ್ಮಿಂದ ಈ ಅಭಿಪ್ರಾಯವನ್ನು ಕೇಳ್ತೀನಿ. ನೋಡಿ, ಬಾಬಾ ಸಾಹೇಬರು ಅದನ್ನು ಸುಟ್ಟು ಹಾಕುವವರೆಗೆ ಈ ದೇಶದಲ್ಲಿ ಒಂದು ಅಲಿಖಿತವಾದ ಸಂವಿಧಾನ ಇತ್ತು, ಅದು ಮನುಸ್ಮೃತಿ. ನಮ್ಮ ಇವತ್ತಿನ ವರ್ಣಾಶ್ರಮ ವ್ಯವಸ್ಥೆಗೆ ಮಾತ್ರ ಅಲ್ಲ, ಭಾಳ ಮುಖ್ಯವಾಗಿ ದಲಿತರು ಮತ್ತು ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರನ್ನು ಮನುಷ್ಯರಂತಲೇ ಭಾವಿಸದ ಒಂದು ಸಂವಿಧಾನ ಅದು. ನಮ್ಮ ಈ ಜಾತಿ ಮೂಲದ ಎಲ್ಲ ಅಸ್ಪೃಶ್ಯತೆ, ಅಸಮಾನತೆಗಳು, ಅವಕಾಶ ವಂಚನೆಗಳು ಏನಿದೆ ಅದಕ್ಕೆಲ್ಲದ ಮೂಲ ಗ್ರಂಥನೇ ಮನುಸ್ಮೃತಿಯಾಗಿರುವಂಥದ್ದು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಭವದಿಂದ ಅದನ್ನೆಲ್ಲ ಅರಿತುಕೊಂಡಿದ್ದರು. ಅದರಿಂದ ಆ ಮೊದಲು ಆ ಅಲಿಖಿತ ಸಂವಿಧಾನವನ್ನೇ ಸುಟ್ಟು ಹಾಕಿದ್ರ ಮೂಲಕನೇ ತನ್ನ ಈ ಪುರೋಗಾಮಿ ವಿಚಾರದ ಈ ಅಭಿಯಾನವನ್ನು ಶುರು ಮಾಡಬೇಕಂತ ಅವರು ನಿರ್ಧಾರ ಮಾಡ್ತಾರೆ. 1927ರಲ್ಲಿ ಡಿಸೆಂಬರ್ 25ರಂದು ಇದೇ ದಿನ ಅವರು ಅದನ್ನು ಸುಟ್ಟಾಕ್ತಾರೆ. ಸುಟ್ಟು ಹಾಕಿದಾಗ ಬಾಬಾ ಸಾಹೇಬರದ್ದು ಭಾಳ ಅವರ ಮಹತ್ವ ಯಾಕೆ ನಮಗೆ ಇವತ್ತು ಮತ್ತೆ ನಾವು ರಿಕಾಲ್ ಮಾಡ್ತಾ ಇದ್ದೇವೆ ಅಂದರೆ, ಸಾಮಾನ್ಯವಾಗಿ ವಿರೋಧಕ್ಕಾಗಿ ವಿರೋಧ, ಸುಟ್ಟು ಹಾಕೋದು ಅಲ್ಲ. 1927ರಲ್ಲಿ ಅದನ್ನು ಸುಟ್ಟಾಕಿದರು. 1949ರಲ್ಲಿ ಒಂದು ಲಿಖಿತ ಸಂವಿಧಾನವನ್ನು ಹುಟ್ಟುಹಾಕಿದರು. ಬರೀ ಸುಟ್ಟಾಕಿದ್ದು ಮಾತ್ರ ಅಲ್ಲ, ಒಂದು ಸಂವಿಧಾನವನ್ನು ಹುಟ್ಟಾಕಿದ್ರು. ಅದನ್ನು ಸುಟ್ಟು ಹಾಕಿಯೇ ಬಿಟ್ಟಿದ್ರೆ
ಅದು ಅಲ್ಲಕ್ಕೆ ನಿಲ್ಲಿತು, ಇವನು ಹುಟ್ಟು ಹಾಕಿದ್ದಾರೆ. ಆದರೆ ನಾವು ಇವತ್ತು ಅದನ್ನು ಚರ್ಚೆ ಮಾಡಬೇಕಾಗಿರೋದು ಏನಂದರೆ, ಆ ಸುಟ್ಟು ಹಾಕಿದ್ದು ಬರೀ ಬೂದಿ ಆಗಿತ್ತಾ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಆ ಬೂದಿಯಿಂದ ಮತ್ತೆ ಆ ಮನುಸ್ಮೃತಿ ಎದ್ದು ಬಂದಿದೆ. ಇವತ್ತು ಅದನ್ನು ಸುಟ್ಟು ಹಾಕಿದಾಗ ಮನುಸ್ಮೃತಿಯ ಬಗ್ಗೆ ಗೋಲ್ವಾಲ್ಕರ್ ಒಂದು ಕಡೆ ಮಾತು ಹೇಳ್ತಾರೆ. ಅದು 200 ವರ್ಷಗಳ ಹಿಂದೆ ಅದನ್ನು ತಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. ನಾವಲ್ಲ, 200 ವರ್ಷಗಳ ಹಿಂದೆ ತಳ್ಳುವುದಲ್ಲ, ನಾವು ಇದನ್ನು 1000 ವರ್ಷಗಳ ಹಿಂದಕ್ಕೆ ಸಮಾಜವನ್ನು ಕೊಂಡೋಗ್ತಾ ಇದ್ದೇವೆ ಅಂತ. ಇವರು ಇದನ್ನು ತಿರಸ್ಕರಿಸುವ ಮೂಲಕ 200 ವರ್ಷ ಹಿಂದೆ ಕೊಂಡೋಗ್ತಾರೆ ಅಂತ ಆರ್ ಎಸ್ ಎಸ್ ಭಾರತವನ್ನು 200 ವರ್ಷ ಹಿಂದಕ್ಕೆ ಕೊಂಡೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲ, ನಾವು 1000 ವರ್ಷಗಳ ಹಿಂದಕ್ಕೆ ಕೊಂಡೋಗ್ತೇವೆ. ಅಂದರೆ ಬಾಬಾ ಸಾಹೇಬರೇ ಹೇಳ್ತಾರಲ್ಲ, ಪರಿವರ್ತನೆ ರಥವನ್ನು ಇಲ್ಲಿ ಇಷ್ಟು ದೂರ ಹೇಳ್ಕೊಂಡು ಬಂದಿದ್ದೇನೆ, ಸಾಧ್ಯ ಆದರೆ ಮುಂದಕ್ಕೆ ಹೇಳ್ಕೊಂಡು ಹೋಗಿ, ಹಿಂದಕ್ಕೆ ಕೊಂಡೋಗಬೇಡಿ ಅಂತ. ಇವತ್ತಿನ ಭಾರತದಲ್ಲಿ ನೋಡಿದರೆ ಈ ಚರ್ಚೆಗೆ ಭಾಳ ಮಹತ್ವ ಇದೆ ಅಂತ. ಯಾಕೆಂದರೆ ಇವತ್ತು ಮತ್ತೆ ಅದು ಹಿಂದಕ್ಕೆ ಹೋಗ್ತಾ ಇದೆ. ಸರ್, ಅದಕ್ಕೆ ಪೂರಕವಾಗಿ ನೋಡಿ, ರೀಸೆಂಟ್ಲಿ ಈ RSS 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೊಡೋಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಏನೋ ದೊಡ್ಡ ಸಂಚಲನವನ್ನೇ ಮಾಡಿಬಿಟ್ರು. RSSನೇ ಬ್ಯಾನ್ ಮಾಡಲಿಕ್ಕೆ ಕೊಟ್ಬಿಟ್ಟಿದೆ ಸರ್ಕಾರ ಅನ್ನೋ ರೀತಿ ಚರ್ಚೆಯನ್ನು ಹುಟ್ಟಾಕಿದ್ರು. ಅದೊಂದು ಸಂಘಟನೆ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಸಂಬಂಧಪಟ್ಟಂತಹ ಸ್ಥಳೀಯ ಆಡಳಿತದಿಂದ ನೀವು ಅನುಮತಿ ಪಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ಆಗಿತ್ತು. ಆದರೆ ಅದೇ ಮಹಾಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು. ಅಂದರೆ ಈಗ RSS ಬಗ್ಗೆ ಅಥವಾ RSS ಪಥಸಂಚಲನ ಇತರೆ ಕಾರ್ಯಚಟುವಟಿಕೆಗಳ ಬಗ್ಗೆ ಹಿಂಗೆ ಮಾತಾಡಿದ್ರೆ ಇಷ್ಟು ದೊಡ್ಡ ವಿರೋಧ ಆಯಿತು. ಆಗ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ನೇ ತಾರೀಕು ಈ ಮಹಡಕೆರೆ ನೀರನ್ನು ಏನು ಕುಡಿಲಿಕ್ಕೋಸ್ಕರ ಅಂತ ಅದು ಉಟ್ಕೊಂಡಿದ್ದಂಥ ಚಳವಳಿ ಕಡೆಗೆ ಅದು ಮನುಸ್ಮೃತಿಯನ್ನು ಸುಟ್ಟಾಕೋ ಹಂತಕ್ಕೆ ತಲುಪಿತು. ಆಗ ಎಷ್ಟು ವಿರೋಧ ವ್ಯಕ್ತ ಆಗಿರ್ಬೋದು. ಈಗ ನೀವು ಆಗಲೇ ಹೇಳ್ದಂಗೆ ಹಿಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದಾರೆ, ಪೂರಕ, ಅದಕ್ಕೆ ನಾನು ಪೂರಕ ಅಂತ ಹೇಳಿದ್ದು. ಸೊ ಆಗ ಎಷ್ಟು ಪ್ರಬಲವಾದಂಥ ವಿರೋಧ ವ್ಯಕ್ತ ಆಗಿತ್ತು ಅಂತ ನೀವು ನೋಡಿ. ಒಂದು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾವು ಹೇಳಬೇಕು. ಭಾಳಷ್ಟು ಮಂದಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಹಿಂದೂ ಧರ್ಮದ ವಿರೋಧಿ ಅಂತ ಹೇಳ್ತಾರೆ. ನಂದೊಂದು ಬೇರೆಯೇ ದೃಷ್ಟಿಕೋನ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಿಂದ ಚಳವಳಿ ಏನು ಸ್ಟಾರ್ಟ್ ಆಗುತ್ತೆ, ಚೌಡರ್ಕೆರೆ ನೀರು ಮುಟ್ತಾರೆ, ಅದರ ನಂತರ ಇದನ್ನು ಮಾಡ್ತಾರೆ, 1930ರಲ್ಲಿ ಕಾಳಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ಮಾಡಲಿಕ್ಕೆ ಹೋಗ್ತಾರೆ. ಅದೆಲ್ಲವೂ ಕೂಡ ಮಾಡಿದವರು ಹಿಂದೂ ಧರ್ಮದ ಸುಧಾರಣೆಯ ಭಾಗವಾಗಿಯೇ ಮಾಡ್ಕೊಂಡು ಹೋಗ್ತಾರೆ. ಒಳಗಿದ್ದು ಸುಧಾರಿಸೋ ಪ್ರಯತ್ನವನ್ನು. ಯಾಕೆಂದ್ರೆ ಈಗ ನೋಡಿ, ಹಿಂದೂ ಧರ್ಮದ 80% ಭಾಗ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಹಿಂದೂಗಳೇ ಇರೋದು. ಸೊ ಹಿಂದೂ ಧರ್ಮದ ಸುಧಾರಣೆ ಆಗದಿದ್ದರೆ ಈ ದೇಶ ಸುಧಾರಣೆ ಆಗುವುದೇ ಇಲ್ಲ, ಹಿಂದೂಗಳ ಸುಧಾರಣೆಯೂ ಆಗುವುದಿಲ್ಲ. ಆದರೆ ಒಂದು ಕಾಲ ನೋಡಿ, 1935ಕ್ಕೆ ಅವರು ಹೇಳ್ತಾರೆ, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯುವುದಿಲ್ಲ ಅಂತ. ಆಯ್ತಾ? ಬಟ್ ಅಲ್ಲಿವರೆಗೆ ಅಷ್ಟು ಮಾತ್ರ ಅಲ್ಲ, ಅದರ ನಂತರ ಮತ್ತೆ ಬದಲಾಗ್ತಾರೆ. ಅವರು ಕಂಪ್ಲೀಟ್ ಬದಲಾವಣೆ ಆಗಿದ್ದು 1951 ನವಂಬರ್ ತಿಂಗಳಲ್ಲಿ. ಆಗ ಅವರು ಹಿಂದೂ ಕೋಡ್ ಬಿಲ್ಲನ್ನು ಏನು ಪ್ರೆಸೆಂಟ್ ಮಾಡ್ತಾರೆ, ಅದಕ್ಕೆ ಕಾಂಗ್ರೆಸ್ಸಿನ ಘಟಾನುಘಟಿಗಳು ರಾಜೇಂದ್ರ ಪ್ರಸಾದ್ ಬಾಬು, ವಲ್ಲಭಾಯ್ ಪಟೇಲ್, ಪುರುಷೋತ್ತಮ್ ಟಂಡನ್, ಇವರೆಲ್ಲರೂ ಕಾಂಗ್ರೆಸ್ನವರು. ಶ್ಯಾಮಪ್ರಸಾದ್ ಮುಖರ್ಜಿ, ಹಿಂದೂ ಮಹಾಸಭಾ, ಇವರೆಲ್ಲರೂ ಬಿಡಿ, ಇವರು ಕೂಡ ಸುಟ್ಟದ ಯಾರ ಪ್ರತಿಕೃತಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಆಯಿತಾ? ಹಿಂದೂ ಕೋಡ್ ಬಿಲ್ ಮಾಡಿದ್ಯಾಕೆ? ಈಗ ಹಿಂದೂ ಧರ್ಮದ ವಿರೋಧಿಯಾಗಿದ್ದರೆ ಹಿಂದೂ ಧರ್ಮದ ಸುಧಾರಣೆಯನ್ನು ಯಾಕೆ ಮಾಡಬೇಕಿತ್ತು? ಹಿಂದೂ ಕೋಡ್ ಬಿಲ್ ಎನ್ನುವುದಿದೆಯಲ್ಲ, ಅದು ಸಂವಿಧಾನದಲ್ಲಿ ಒಂದು ಜನರಲ್ ಆಗಿ ಹೇಳಿದರೆ, ಹಿಂದೂ ಕೋಡ್ ಬಿಲ್ ಭಾಳ ಸ್ಪಷ್ಟವಾಗಿ ಮನುಸ್ಮೃತಿಗೆ ಮತ್ತೊಂದು ಅದರ ವಿರುದ್ಧವಾಗಿದ್ದ ಒಂದು ಸಂವಿಧಾನ ಅದು. ಯಾಕೆಂದರೆ ಅದರಲ್ಲಿ ಸಕ್ಸೆಷನ್ ಆ್ಯಕ್ಟ್ ಬರುತ್ತೆ, ಮೇಂಟೆನೆನ್ಸ್ ಆ್ಯಕ್ಟ್ ಬರುತ್ತೆ, ಅಡಾಪ್ಷನ್ಸ್ ಬರುತ್ತೆ, ವಿವಾಹಗಳು ಬರುತ್ತೆ. ಇದೆಲ್ಲವನ್ನು ಅದರಲ್ಲಿ ಸೇರಿಸಿ ಅವರು ಕೊನೆಯ ಪ್ರಯತ್ನವಾಗಿ, ಇದೊಂದು ಕೊನೆಯ ಪ್ರಯತ್ನ ಅಂತ ಹಿಂದೂ ಧರ್ಮದ ಸುಧಾರಣೆ ಮಾಡ್ತಾರೆ. ನೋಡಿ, ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ದಲಿತರಿಗೆ ಸೀಮಿತವಾಗಿ ಮಾತಾಡ್ತಾರೆ, SC ST ಅದು ಅಷ್ಟೇ ಅಂತ ಮಾಡ್ತಾರೆ. ಆದರೆ ಬ್ರಾಹ್ಮಣರಲ್ಲಿರುವ ಮಹಿಳೆಯರಿಗೆ ಕೂಡ ಅನ್ವಯ ಆಗುವಂಥದ್ದು ಹಿಂದೂ ಕೋಡ್ ಬಿಲ್ ಇವತ್ತು. ಹಾಗೆ ನೋಡಿದರೆ ಬ್ರಾಹ್ಮಣರ ಮಹಿಳೆಯರ ಸ್ಥಿತಿ ಇನ್ನೂ ಹೀನಾಯವಾಗಿತ್ತು. ತಲೆ ಬೋಳಿಸಬೇಕು, ಅವರಿಗೆ ಅವರು ಹೊರಗಡೆನೆ ಬರಬಾರ್ದೇನ್ನುವ ಇದರಲ್ಲಿ ಇತ್ತು. ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ ಮೂಲಕ ಈ ದೇಶದ 50% ಇರುವ ಮಹಿಳೆಯರ ಬಗ್ಗೆನೇ ಯೋಚನೆ ಮಾಡಿದ್ದು, ಅದು ಸುಧಾರಣೆ ಆಗದಿದ್ದರೆ ಅಂತ. ನೀವು ಮನುಸ್ಮೃತಿಯನ್ನು ತೆಗೆದುಕೊಂಡು, ಮನುಸ್ಮೃತಿ ಏನು ಹೇಳುತ್ತೆ? ಅವಳು ಮೊದಲು ತಂದೆಯ ಅಧೀನದಲ್ಲಿರಬೇಕು, ಆನಂತರ ಗಂಡನ ಅಧೀನದಲ್ಲಿರಬೇಕು, ಆನಂತರ ಮಗನ ಅಧೀನ, ಅವಳು ಸ್ವತಂತ್ರವಾಗಿ ಬಿಡಬಾರದು. ಯಾಕೆಂದರೆ ಅವಳು ಯಾವಾಗಲೂ ಭೋಗಾಸಕ್ತಳಾಗಿರ್ತಾಳೆ, ಅವಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು.
ಇವನು ಬಯಸಿದಾಗ ಅವಳು ಜೊತೆ ಮಲಗಬೇಕು, ಆಮೇಲೆ ಗಂಡ ಯಾರ ಜೊತೆನೂ ಹೋದ್ರೂ ಹೋಗಲಿ, ಆದರೆ ಹೆಂಡತಿ ಮಾತ್ರ ಅವಳು ಪತಿವ್ರತೆಯಾಗಿರಬೇಕು, ಅವನು ತ್ಯಜಿಸಿದ್ರು ಕೂಡ ಅವಳು ಮತ್ತೊಂದು ಮದುವೆ ಆಗಬಾರದು. ಮನುಸ್ಮೃತಿಯಲ್ಲಿ ಇವತ್ತು ನಾವು ಈಗ ಕೇಳಬೇಕಾದ ಪ್ರಶ್ನೆ, ಇವರು ಇಷ್ಟೆಲ್ಲ ಮನುಸ್ಮೃತಿ, ಈಗ ಗೋಲ್ವಾಲ್ಕರ್ ಏನು ಹೇಳಿದ್ದಾರೆ, ಸಾವರ್ಕರ್ ಏನು ಹೇಳಿದ್ದಾರೆ, ಮನುಸ್ಮೃತಿ ಎನ್ನುವುದು ಇಡೀ ಪ್ರಪಂಚದಲ್ಲೇ ಭಾಳ ಪೂಜನೀಯವಾದದ್ದು. ಅದು ನಿಜವಾದ ಹಿಂದೂ ಕಾನೂನು. ಸಂವಿಧಾನವನ್ನು 1949 ನವೆಂಬರ್ 26 ಪ್ರೆಸೆಂಟ್ ಮಾಡಿದ 4ನೇ ದಿವಸದೊಳಗೆ ಆರ್ಗನೈಸರ್ ಪತ್ರಿಕೆಯಲ್ಲಿ ಸಂವಿಧಾನದ ವಿರುದ್ಧ ಬರೆದಾಗ ಅವ್ರಿಗೆ ಬಯಸಿದ್ದೇನು? ಇದು ಅಲ್ಲ, ನಮ್ಮ ನಿಜವಾದ ಹಿಂದೂ ದೇಶದ ಕಾನೂನು ಮನುಸ್ಮೃತಿ, ಅದನ್ನು ತರಬೇಕು. ಅದು ಅಷ್ಟೊಂದು ಪೂಜನೀಯವಾದದ್ದು. ಇದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ. ಇದು ಬೇರೆ ದೇಶಗಳಿಂದ ಎರವಲು ತಂದ ಒಂದು ಕಂತೆಯನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಅಂತ ಅವರು ಓಪನ್ ಆಗಿ ಹೇಳ್ತಾರೆ. ಸಾವರ್ಕರ್ ಹೇಳಿದ್ದಾರೆ, ಗೋಲ್ವಾಲ್ಕರ್ ಹೇಳಿದ್ದಾರೆ, RSS ಹೇಳಿದೆ, ಎಲ್ಲ ಹೇಳಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರನ್ನು ಇವರು ಪೂಜೆ ಮಾಡ್ತಾರಲ್ಲ, ಬಹಿರಂಗವಾಗಿ ಆದ್ರೆ ಹೇಳ್ತಾರಲ್ಲ, ನೀವು ಇವತ್ತು ಅವರು ಬಹಳ ಸ್ಪಷ್ಟವಾಗಿ ಮನುಸ್ಮೃತಿಯ ಪರವಾಗಿದ್ದಾರಾ ಇಲ್ಲ ವಿರುದ್ಧವಾಗಿದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ಅದಕ್ಕೆ ಹೇಳೋದು, ಮನುಸ್ಮೃತಿ ಪೂರ್ತಿ ಸುಟ್ಟಿಲ್ಲ ಇವತ್ತು. ನನ್ನ ಪ್ರಕಾರ ಮನುಸ್ಮೃತಿ ಮತ್ತೆ ಬೂದಿಯಿಂದ ಎದ್ದು ಬಂದಿದೆ ಮತ್ತು ಅದನ್ನು ಎದ್ದು ಇವತ್ತಿನ ಕೇಂದ್ರ ಸರ್ಕಾರ ಇರ್ಬೋದು, ಅದನ್ನು ನಡೆಸ್ತಾ ಇರುವ ಪಕ್ಷ ಇರ್ಬೋದು, ಇಲ್ಲದ್ರೆ ಅದರ ಹಿಂದಿರುವ ಪರಿವಾರ ಇರ್ಬೋದು, ಅದರ ಉದ್ದೇಶ ಅಂತಿಮವಾಗಿ ಮನುಸ್ಮೃತಿಯನ್ನೇ ಸಂವಿಧಾನದ ಜಾಗದಲ್ಲಿ ತಂದು ಕೂರಿಸುವುದು. ಅದನ್ನು ನೇರವಾಗಿ ಮಾಡೋದಿಲ್ಲ, ಅದನ್ನು ಪರೋಕ್ಷವಾಗಿ ಮಾಡ್ತಾರೆ. ಉದಾಹರಣೆಗೆ ಮೋಹನ್ ಭಾಗವತ್ ಏನು ಹೇಳಿದ್ದಾರೆ, ಹೆಣ್ಮಕ್ಕಳು ಮನೆಯೊಳಗಡೆ ಇರಬೇಕು, ಅಡುಗೆ ಮಾಡ್ತಾ ಇರಬೇಕಂತ ಹೇಳಿದ್ದಾರೆ. ಅದು ಏನು ಹೇಳ್ತಾರೆ, ಅದು ಮನುಸ್ಮೃತಿಯ ಮಾತುಗಳನ್ನೇ ಅವ್ರು ಹೇಳ್ತಾ ಇದ್ದಾರೆ. ಈಗ ನೋಡಿ, ನೀವು ಈಗ ಇಷ್ಟೆಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಇವರು, ಹಿಂದೂ ಧರ್ಮದ ಸುಧಾರಣೆಗೆ 100 ವರ್ಷಗಳಲ್ಲಿ RSS ತಂದ ಒಂದು ಸುಧಾರಣಾ ಕ್ರಮವನ್ನಾದರೂ ಹೇಳಿ ನೋಡೋಣ. ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಬೇಕಪ್ಪ. ಈಗ ಸತಿ ಸಾಗಮನ ಪದ್ಧತಿ, ಬಾಲ್ಯ ವಿವಾಹವನ್ನು ನಿಷೇಧ ಮಾಡಿರೋದು, ಸತಿಗಾಮನ ನಿಷೇಧ ಮಾಡಿರೋದು, ಮಹಿಳೆ ನೋಡಿ, ಹಿಂದೂ ಕೋಡ್ ಬಿಲ್ಲನ್ನು ನೀವು ಅದನ್ನು ಅಂಗೀಕಾರ ಮಾಡದಿದ್ದಾಗ ಅಂಬೇಡ್ಕರ್ ಸಹಜವಾಗಿ ಕೋಪ ಬಂದು ರಾಜೀನಾಮೆ ಕೊಡ್ತಾರೆ. ನೆಹರು ಅವರ ಪರವಾಗಿದ್ದರು, ಯಾಕೆಂದರೆ ಇವರು ಹಿಂದೂ ಮಹಾಸಭಾ ಮತ್ತು ಎಲ್ಲ ಆಗಿನ RSS ನಾಯಕರು ಸಾರ್ವಜನಿಕವಾಗಿ ಸುಟ್ಟದ್ದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಕೃತಿ ಅಲ್ಲ, ಪಂಡಿತ್ ಜವಾಹರ್ಲಾಲ್ ಕೃತಿಯನ್ನು ಹುಟ್ಟಿದ್ದಾರೆ. 52ರಲ್ಲಿ ಅದೇ ಇಶ್ಯೂ ಇಟ್ಕೊಂಡು ಕಾಂಗ್ರೆಸ್ ಇಲೆಕ್ಷನ್ಗೆ ಹೋಗುತ್ತೆ. ಹಿಂದೂ ಕೋಡ್ ಬಿಲ್ ತರ್ತೇನೆ ಅಂತ ಮ್ಯಾನಿಫೆಸ್ಟೋದಲ್ಲಿ ಇದೆ, ತೆಗೆದು ನೋಡಲಿ. ಅದರಿಂದ ಮ್ಯಾನಿಫೆಸ್ಟೋ ಬಂದ ನಂತರ 55ರಿಂದ 56 ಈ ಅವಧಿಯಲ್ಲಿಯೇ ಅವರು ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಆಮೇಲೆ ಮೈನಾರಿಟಿ ಅಡಾಪ್ಷನ್ ಆ್ಯಕ್ಟ್, ಮೇಂಟೆನೆನ್ಸ್ ಆ್ಯಕ್ಟ್ ಮತ್ತು ಮ್ಯಾರೇಜ್ ಆ್ಯಕ್ಟನ್ನು ತರ್ತಾರೆ. ಅವರು ಹಿಂದೂ ಕೋಡ್ ಬಿಲ್ಲನ್ನು 4 ಪಾರ್ಟ್ ಮಾಡಿ ಅದರಲ್ಲಿ ಇದ್ದದ್ದು ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದನ್ನು ಎಲ್ಲವನ್ನೂ ಇಂಪ್ಲಿಮೆಂಟ್ ಮಾಡಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಅದರಿಂದ ಅದನ್ನು ಆಗಲೂ ವಿರೋಧಿಸಿದವರು ಯಾರು? ಇವರೇ. ಅದರಿಂದ ಮನುಸ್ಮೃತಿ ಇವತ್ತು ಸುಟ್ಟೋಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಸಂವಿಧಾನದಲ್ಲಿ ಆಗಿರುವ ತಿದ್ದುಪಡಿಗಳನ್ನು ನೋಡ್ತಾ ಬಂದರೆ ನೀವು ಈಗ ನೋಡಿ, ಇವರ ಪರಿವಾರದಲ್ಲಿ ಕೂಡ ಮಹಿಳೆಯರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ನಾವು ಹಿಂದೂ ಧರ್ಮದ ರಕ್ಷಣೆಗಾಗಿ ಅಂತ ಹೇಳ್ತಾ ಇರೋದಿಲ್ಲ, ಅಲ್ಲಿ ಸರಸಂಘ ಚಾಲಕರು ಅಷ್ಟೇ, ಚಾಲಕಿಯರು ಇಲ್ಲ. ಯಾರು ಅದನ್ನೇ ಹೇಳ್ತಾ ಇರೋದು, ಪ್ರಾತಿನಿಧ್ಯ ಇಲ್ಲ. ಅದರಿಂದ ಉದ್ದಕ್ಕೂ ಆ್ಯಕ್ಚುಲಿ ಹಿಂದೂ ಧರ್ಮದ ನಿಜವಾದ ಸುಧಾರಣೆಗೆ ಪ್ರಯತ್ನ ಮಾಡಿದವರು ಬಾಬಾ ಸಾಹೇಬರು. ಹಿಂದೂ ಧರ್ಮವನ್ನು ಅದನ್ನು ಒಂದೇ ವರ್ಗಕ್ಕೆ, ಒಂದೇ ಜಾತಿಗೆ ಅದನ್ನು ಸೀಮಿತಗೊಳಿಸಿ ಅದನ್ನು ಇನ್ನಷ್ಟು ಸಣ್ಣದು ಮಾಡಿರೋದು ಯಾರಂದರೆ ಇವರೇ ಸಂಘ ಪರಿವಾರದವರು. ಇವರು ಹಿಂದೂ ಧರ್ಮದ ಸುಧಾರಣೆಯ ಕ್ರಮ ಅಲ್ಲದೆ ಇದ್ದಿದ್ರೆ ಇವತ್ತು ಹಿಂದೂ ಧರ್ಮ ಎಲ್ಲಿರ್ತಿತ್ತು? ಭಾಳ ಮಂದಿ ಮುಸ್ಲಿಮ್ ಇಲ್ಲದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಹೋಗ್ಬಿಡ್ತಾ ಇದ್ರು. ನೀವು ಮತಾಂತರದ ಹಿನ್ನೆಲೆಗಳನ್ನು ತೆಗೆದು ನೋಡಿದರೆ ಅದು ಗೊತ್ತಾಗುತ್ತೆ. ಇವತ್ತು ಜೀಸಸ್ ಕ್ರಿಸ್ತನ ಹಬ್ಬ, ಇವತ್ತು ಕ್ರಿಸ್ಮಸ್ ಹಬ್ಬ, ನೀವು ತೆಗೆದು ನೋಡಿ, ಚರಿತ್ರೆಯನ್ನು ತೆಗೆದು ನೋಡಿ. ಮತಾಂತರಕ್ಕೆ ಏನು ಉದ್ದೇಶ ಅಂದರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಇವರ ಜಾತಿ ಮೂಲದ ದೌರ್ಜನ್ಯ ಮತ್ತು ಊಳಿಗಮಾನ್ಯ ಪದ್ಧತಿಯಿಂದ ನೊಂದ ಜನ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಅಂಬೇಡ್ಕರ್ ಹೇಳಿದ ಮತ್ತೆ ಅದು ಮತಾಂತರ, ಅದನ್ನೇ ಹೇಳ್ತಾರೆ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಸಾಯಿಲಾರಂತ ಯಾಕೆ ಹೇಳ್ತಾರೆ ಅವರು? ಇವತ್ತು ಕ್ರಿಸ್ಮಸ್ ಆದ ದಿವಸ ಸ್ವಾಮಿ ವಿವೇಕಾನಂದರು ಒಂದು ಸಂದೇಶವನ್ನು ಹೇಳ್ಬೇಕು. ಈಗ ಅವ್ರು ಹೇಳ್ತಾರೆ, ನಾನು ಜೀಸಸ್ ಬದುಕಿದ್ದಾಗ ನಾನೇನಾದರೂ ಬದುಕಿದ್ರೆ ಅವರ ಪಾದ ತೊಳೆದು ನನ್ನ ಕಣ್ಣೀರಿನಿಂದ ಅಲ್ಲ, ನನ್ನ ಎದೆ ಬಗೆದು ರಕ್ತದಿಂದ ತೊಳಿತಾ ಇದ್ದ ಅಂತ ಹೇಳ್ತಾ ಇದ್ರು. ಅಂದರೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಅಂತ ಮತಾಂತರದ ಬಗ್ಗೆ ಇವರು ಹೇಳ್ತಾರಲ್ಲ, ಇವರು ಇವತ್ತು ಮತಾಂತರದ ಬಗ್ಗೆ ಕ್ರಿಶ್ಚಿಯನ್ ಬಗ್ಗೆ ಹೇಳ್ತಾರೆ ಇವರು. ಅದರಿಂದ
ಮನುಸ್ಮೃತಿಯನ್ನು ಸುಟ್ಟು ಹಾಕಿದ ನಂತರ ಒಂದು ಸೀರೀಸ್ ಆಫ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, ರಾಜಕೀಯದ ಸ್ವಾತಂತ್ರ್ಯದ ಹೋರಾಟಕ್ಕೆ 90 ವರ್ಷದ ಚರಿತ್ರೆ ಇರೋದು ಮಾತ್ರ, 90 ವರ್ಷದ ಚರಿತ್ರೆ. ಆದರೆ ನೀವು ಸಾಮಾಜಿಕ ಸ್ವಾತಂತ್ರ್ಯ ಹೋರಾಟ ಇನ್ನೂ ಮುಂದುವರೆದಿದೆ. ಅದು 5000 ವರ್ಷಗಳಿಂದ ನಡೀತಾ ಇದೆ. ಮನುಸ್ಮೃತಿಯನ್ನು ಸುಟ್ಟದ್ದು ಅದೊಂದು ಬಹಳ ದೊಡ್ಡ ಘಟ್ಟ. ಅದು ಸುಟ್ಟದ್ದು ಅಲ್ಲ, ಅದು ಒಂದು ಸಾಂಕೇತಿಕವಾದ ಆದಂತ ಒಂದು ಪ್ರತಿಭಟನೆ, ವಿರೋಧ ಆಯ್ತಾ. ಅದಾದ್ಮೇಲೆ ನೀವು ಹೇಳಿದಾಗ ಅದು ಮುಂದುವರಿಲೇಬೇಕಲ್ಲ, ಮುಂದುವರಿಲಿಕ್ಕೆ. ಆದರೆ ಇವತ್ತು ಮತ್ತೆ ಈ ಸಮಾಜವನ್ನು ಹಿಂದಕ್ಕೆ ಕಟ್ಕೊಂಡು ಹೋಗುವ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ನೋಡಿ, ನೀವು NCRB ವರದಿಗಳನ್ನು ನೋಡಿದರೆ ಪ್ರತಿದಿನ 4 ಮಂದಿ ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇವತ್ತಿನ ಪ್ರತಿಭಟನೆ, ಇವತ್ತಿನ ಅಪರಾಧದ ಪ್ರಕರಣಗಳನ್ನು ನೋಡಿ, ಹೆಣ್ಣು ಮಕ್ಕಳ ಮೇಲೆ ಆಗಿರುವ ದೌರ್ಜನ್ಯಗಳನ್ನು ನೋಡಿ, ಹೆಣ್ಣು ಮಕ್ಕಳನ್ನು ಹೇಗೆ ನೋಡಿ. ಸೋನಿಯಾ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತ ಹೇಳಿದಾಗ ಸುಷ್ಮಾ ಸ್ವರಾಜ್ ಏನು ಹೇಳಿದರು? ಪ್ರಧಾನಿ ಆದರೆ ತಲೆ ಬೋಳಿಸ್ತೇನೆ ಅಂತ ಹೇಳಿದರು. ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ನೀವು ಆ ಪಕ್ಷದಲ್ಲಿರುವ ಪುರುಷರು ಮಾತ್ರ ಅಲ್ಲ, ಅಲ್ಲಿರುವ ಹೆಣ್ಣು ಮಕ್ಕಳು ಹೇಳಿದ ರೀತಿ ಅದರಿಂದ ನೋಡಿ, ಅದು ಒಂದ್ಸಗೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಥವಾ ಪ್ರತಿಭಟನೆ ಕೊಡ್ತೀನಿ ಅದೆಲ್ಲ ಅವ್ರು ಹೇಳಿದ್ದು, ನಾನು ತಲೆ ಬೋಳಿಸ್ತೇನೆ ಅಂತ ಹೇಳಿರೋದು. ನೀವು ಈ ಹಿಂದೂ ಧರ್ಮದಲ್ಲಿರುವ ಎಲ್ಲ ಈ ರೀತಿ ಅಂಧಶ್ರದ್ಧೆ, ಮೂಢನಂಬಿಕೆಗಳನ್ನು ಅದನ್ನು ಅಂಬೇಡ್ಕರ್ ನೋಡಿ, ಅದಕ್ಕಿಂತ ಮೊದಲೇ ಜ್ಯೋತಿಬಾ ಫುಲೆ, ಅದಕ್ಕಿಂತ ಮೊದಲು ಸಾವಿತ್ರಿಬಾಯಿ ಫುಲೆ, ಅದೆಲ್ಲವೂ ಕೂಡ ಮನುಸ್ಮೃತಿಯಲ್ಲಿ ನೋಡಿ. ಮನುಸ್ಮೃತಿ ಏನು ಹೇಳ್ತೇವೆ? ಹೆಣ್ಮಕ್ಕಳನ್ನು ಮನೆ ಒಳಗಡೆ ಕೂಡಿ ಹಾಕಿ ಅಂತ. ನೀವು ಮನೆಯೊಳಗೆ ಅವ್ರಿಗೆ ಯಾವ ಬಗೆಯ ಸ್ವಾತಂತ್ರ್ಯವನ್ನು, ಯಾವ ಅವಕಾಶ, ಅರ್ಹತೆ ಇಲ್ಲ ಅಂತ. ಅವರು ಶೂದ್ರರು, ಅವರು ಶಾಸ್ತ್ರಗಳನ್ನು ಓದಿದರೆ ಅವರು ನಾಲ್ಗೆಯನ್ನು ಸುಟ್ಟಾಕಬೇಕು ಎನ್ನುವ ಮಟ್ಟಕ್ಕೆ ಅದನ್ನು ಪ್ರಿಂಟ್ ಮಾಡಿ ಯಾರಾದ್ರೂ ಹಂಚಲಿ ಅಪ್ಪ, ಮನುಸ್ಮೃತಿಯನ್ನು ಪ್ರಿಂಟ್ ಮಾಡಿ ಯಾರಾದ್ರೂ ಹಂಚಲಿ. ಇವತ್ತು ಮನುಸ್ಮೃತಿ ಬಗ್ಗೆ ಅವರು ಯಾರಾದರೂ ಈಗ ಇವತ್ತು ಏನು ಮಾಡಬೇಕಂದ್ರೆ, ಯಾರು ಮನುಸ್ಮೃತಿಯನ್ನು ಭಾಳ ಗುಪ್ತವಾಗಿ ಅದನ್ನು ಬೆಂಬಲಿಸ್ತಾರೋ ಅವರು ಬಹಿರಂಗವಾಗಿ ಮಾಡಬೇಕು ಮನುಸ್ಮೃತಿಯನ್ನು. ಅದನ್ನು ಯಾರೂ ಮಾಡ್ತಾ ಇಲ್ಲ. ಮನುಸ್ಮೃತಿಯನ್ನು ಯಾರು ಅದನ್ನು ಬಹಿರಂಗವಾಗಿ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಇಂಪ್ಲಿಮೆಂಟ್ ಮಾಡೋಕ್ಕೆ, ಆದರೆ ಅದರ ಆಶಯಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ, ಬೇರೆ ಬೇರೆ ರೂಪಗಳಲ್ಲಿ ಮಾಡಲಿಕ್ಕೆ ಹೋಗ್ತಾರೆ. ಈ ಎಚ್ಚರ ಈ ಸಮಾಜದಲ್ಲಿ ಇರಬೇಕಾಗುತ್ತೆ ಇವತ್ತು. ಅಲ್ಲ, ಆದರೆ ಈಗ ನಾನು ಆಗಲೇ ಹೇಳ್ದಲ್ಲ, ಮನುಸ್ಮೃತಿ ಅಂಬೇಡ್ಕರ್ ಸುಟ್ಟದ ಮಹತ್ವ ಇದೆಯಲ್ಲ, ಈಗ ಹೊಸ ತಲೆಮಾರಿಗೆ ನಾವು ಏನು ಹೇಳ್ಬೋದು ಅಂತ ಆ ಘಟನೆಯನ್ನು ಇಟ್ಕೊಂಡು ನೋಡಿ. ಇವತ್ತು ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೆ ಪರವಾದ ಭಾಳಷ್ಟು ಕಾನೂನುಗಳು ಬಂದಿದೆ. ಉದಾಹರಣೆಗೆ ರಾಜಕೀಯ ಮೀಸಲಾತಿ ಅಂತ ತಿಳ್ಕೊಳ್ಳಿ, ಆಯಿತಾ. ಇವತ್ತು ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಮೀಸಲಾತಿ ಬಂದಿದೆ. ಆದರೆ ಇವತ್ತು ಕೂಡ ನಮ್ಮ ಮನಸ್ಥಿತಿ ಏನು ಚೇಂಜ್ ಆಗಿಲ್ಲ. ಭಾಳಷ್ಟು ಸಂದರ್ಭಗಳಲ್ಲಿ ಮಾತಾಡುವಾಗ ಮನಸ್ಥಿತಿಗಳು ಏನು ಚೇಂಜ್ ಆಗಿಲ್ಲ. ಇವತ್ತು ಕಳೆದ ಈಗ ನಂತರದ ದಿನಗಳನ್ನು ನೀವು ನೋಡಿದರೆ ಪುರುಷ ಜಗತ್ತಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗಿದೆ ಅಂತ ಅನಿಸೋದಿಲ್ಲ ನಮಗೆ. ಅಂದರೆ ಅವ್ರಿಗೆ ಶಿಕ್ಷಣ ಸಿಕ್ಕಿದೆ, ಮೊದಲಿತ್ತು ಅವರೇ. ಆದರೆ ಮಹಿಳಾ ಜಗತ್ತಿದೆಯಲ್ಲ, ಅದು ಭಾಳ ದೊಡ್ಡ ಬದಲಾವಣೆಯನ್ನು ಕಂಡಿದೆ. ಯಾಕೆಂದರೆ ಇವತ್ತು ಅವರೆಲ್ಲರೂ ಉದ್ಯೋಗಸ್ಥರಾಗಿದ್ದಾರೆ, ಅವರು ಆರ್ಥಿಕವಾಗಿ ಸ್ವತಂತ್ರರಾಗಿದ್ದಾರೆ. ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ. ಸಂವಿಧಾನ ಸಂಬಂಧಿತ ಶಿಕ್ಷಣ ಅವರಿಗೆ ಸಿಕ್ಕಿದೆ. ಅವರಿಗೆ ಈಗ ರಾಜಕೀಯದಲ್ಲೂ ಕೂಡ ಪ್ರಾತಿನಿಧ್ಯಗಳು ಸಿಗ್ತಾ ಇದೆ. ಅದರಿಂದ ಈಗ ನೋಡಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಅವರಿಗೆ ಪ್ರಾತಿನಿಧ್ಯ ಕೊಟ್ಟಾಗ ಭಾಳ ಮಂದಿ ಹೇಳಿದರು, ಅದನ್ನು ಸ್ಥಳೀಯ ಸಂಸ್ಥೆಯಲ್ಲಿ ಕೊಟ್ಟರೆ ಗಂಡನೇ ಅಧಿಕಾರ ಚಲಾಯಿಸ್ತಾನೆ. ಅದು 1 ಅವಧಿ 2 ಅವಧಿಗೆ ನಡೆದದ್ದು ನಿಜ. ಅದು ನಾನು ಈಗಲೂ ಅಲ್ಲೊಂದಿಲ್ಲೊಂದು ಪ್ರಕರಣ ಆಗಿರ್ಬೋದು. ಅದು ಮೊದಲ ಬಾರಿ ಇಂಪ್ಲಿಮೆಂಟ್ ಮಾಡಿದಾಗ ನಾನು ಅಬ್ದುಲ್ ನಜೀರ್ ಸಾಬ್ ಅವರನ್ನು ಸಂದರ್ಶನ ಮಾಡಿದ್ದೆ ಮುಂಗಾರು ಪತ್ರಿಕೆಗೆ. ನಾನು 85 ಇವತ್ತು ನಜೀರ್ ಸಾಬ್ ಬರ್ತ್ಡೇ ಕೂಡ, ಅದು ಬರ್ತ್ಡೇ ಇದೆಯಲ್ಲ, ಅವ್ರು ಮಾಡಿದ್ದೆ. ಅದನ್ನು ಆಗಲೇ ಹೇಳಿ ನಾನು ಆಗ ಈ ರೀತಿ ದೂರುಗಳಿತ್ತಲ್ಲ, ಅವ್ರು ಹೇಳಿದರು. ಅವರು ವೆಸ್ಟ್ ಬೆಂಗಾಲಲ್ಲಿ ಜಿಲ್ಲಾ ಪಂಚಾಯತ್ ಸ್ಟಡಿ ಮಾಡಿದ್ದಾರೆ, ಅಲ್ಲಿ ಇಂಪ್ಲಿಮೆಂಟ್ ಆಗಿತ್ತಾಗ. ಅವ್ರು ಹೇಳ್ತಾರೆ, ಮೊದಲ 2 ಅವಧಿಯಲ್ಲಿ ನೀವು ಹೇಳಿದಾಗೆ ಹೆಣ್ಣು ಮಕ್ಕಳಿಗೆ ಪ್ರಾತಿನಿಧ್ಯ ಕೊಟ್ಟರೆ ಅವರ ಗಂಡನೇ ಮತ ಚಲಾಯಿಸ್ತಾನೆ ಮತ್ತು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅಲ್ಲಿಯ ಜಮೀನ್ದಾರನೇ ಆಯ್ಕೆ ಹಾಕಿ ಬರ್ತಾನೆ. ಆದರೆ ನಂತರದ ದಿನಗಳಲ್ಲಿ ಅದು ಬದಲಾಗುತ್ತೆ. ಅದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದು ಭಾಳಷ್ಟು ಮಂದಿ ಮಹಿಳಾ ನಾಯಕಿಯರನ್ನು ಈ ಕಾಯ್ದೆಗಳೆಲ್ಲ ರೂಪಿಸಿದೆ. ಅದರಿಂದ ನಾವು ಮನುಸ್ಮೃತಿ ಸುಟ್ಟೋಗಿದೆ ಅಂತ ಮರೆತು ಬಿಡಬಾರದು ಅಂತ. ಮನುಸ್ಮೃತಿ ಇದೆ, ನಮ್ಮ ಕಣ್ಣೆದುರಿಗೆ ಬಂದು ಭೂತವಾಗಿ ಇದೆ ಅನ್ನೋದನ್ನು ತಿಳ್ಕೊಂಡೇ ನಮ್ಮ ನಡೆ ಇರಬೇಕು. ಹಾಗಾದ್ರೆ ಮಾತ್ರ ಮನುಸ್ಮೃತಿ ಸುಟ್ಟಾಕಿದ್ದಾರೆ, ಅದು ಇಲ್ಲ ಅಲ್ಲ, ಅದು ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಹುಟ್ಟಿಕೊಳ್ತಾ ಇದೆ. ಬೂದಿಯಿಂದ ಅದು ಮತ್ತೆ ಹುಟ್ಟಿಕೊಳ್ತಾ ಇದೆ. ಅದನ್ನು ನೋಡಿ, ಒಬ್ಬ ಮೋಹನ್ ಭಾಗವತ್ ಹೆಣ್ಮಕ್ಕಳನ್ನು ಅಡುಗೆ ಮನೆಯಲ್ಲಿ ಇಡಬೇಕಂತ ಹೇಳುವಂಥ ಪರಿಸ್ಥಿತಿ ಇದ್ದರೆ ಒಂದು ದೊಡ್ಡ ಸಂಘಟನೆ ನಾಯಕರು. ಆದರೆ ಇವರ ಮನಸ್ಥಿತಿಗಳು ಹೇಗಿರ್ಬೋದು ಅಂತ ನೋಡಿ. ಇವತ್ತು ವಾಟ್ಸಪ್ಗಳಲ್ಲಿ ಇಲ್ಲದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ಅವರು ಬಳಸುವ ಭಾಷೆ,
ಅದನ್ನು ನೀವು ನೋಡಿದರೆ ಅದು ಗೊತ್ತಾಗುತ್ತೆ ಅವ್ರಿಗೆ. ಅದು ಯಾವ ಮಟ್ಟ ಅಂದರೆ ಮನುಸ್ಮೃತಿಯ ಆಶಯಗಳು ಇವತ್ತು ಅವರ ಎದೆ ಒಳಗಡೆ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಇದನ್ನು ಸುಟ್ಟಾಕಬೇಕು. ಅದು ಅಲ್ಲಿ ಸುಟ್ಟಾಕಿದಾರಲ್ಲ, ಮನಸ್ಸಿನಲ್ಲಿ ಒಂದು ಮನುಸ್ಮೃತಿ ಇದೆ ಅಲ್ಲ, ಅದನ್ನು ಸುಟ್ಟಾಕುವ ಪ್ರಯತ್ನ ಮಾಡಬೇಕು. ಅದಕ್ಕಾಗಬೇಕಾದ್ರೆ ಮತ್ತೆ ಸಂವಿಧಾನದ ಆಶಯಗಳನ್ನು ನಾವು ಮಾತಾಡಬೇಕು. ಸಂವಿಧಾನವನ್ನು ನೋಡಿ, ಮನುಸ್ಮೃತಿಯನ್ನು ಸುಟ್ಟಾಕಿದ್ದಾರೆ, ಇವತ್ತು ಸಂವಿಧಾನವನ್ನು ಸುಟ್ಟಾಕುವ ಪ್ರಯತ್ನ ನಡೀತಾ ಇದೆ. ಇದು ಸಂವಿಧಾನವನ್ನು ಸುಟ್ಟಾಕ್ಬಿಟ್ರೆ ಆಟೋಮೆಟಿಕಲಿ ಮನುಸ್ಮೃತಿ ಬರುತ್ತೆ ಎನ್ನುವ ಕಾರಣಕ್ಕಾಗಿ. ಅದರಿಂದ ಮನುಸ್ಮೃತಿಯನ್ನ ಸುಟ್ಟಾಗಿದೆ ಅಂತ ಅಲ್ಲ, ಅದು ಸಂವಿಧಾನದ ರಕ್ಷಣೆಯನ್ನು ನಾವು ಮಾಡಬೇಕಾದ್ರೆ ಬಹಳ ದೊಡ್ಡ ಕರ್ತವ್ಯ ಇದೆ ನಮಗೆ. ಅಲ್ಲ, ಈಗ ನನಗನ್ಸೋದು ಇತ್ತೀಚೆಗೆ ಇನ್ನೊಂದು ಚರ್ಚೆ ನಡೀತಿದ್ದು ನೋಡಿ, ಸಂವಿಧಾನಕ್ಕೆ ಅಪಾಯ ಇದೆ, ಅದನ್ನು ರಕ್ಷಿಸ್ಕೋಬೇಕು ಅಂತ. ಈಗ ಆಕ್ಚುಲಿ ಅದನ್ನು ರಕ್ಷಿಸ್ಕೊಂಡ್ರೆ ನಿಜವಾದ ಅರ್ಥದಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗುತ್ತೆ. ಇಲ್ಲೇ ನೋಡಿ ಸಂವಿಧಾನ ನೀವು ಅರ್ಪಣೆ ಮಾಡಿದ ದಿನದಿಂದ ಇಲ್ಲಿಯವರೆಗೆ ಆಗಿನ RSS ಇರ್ಬೋದು, ಅದನಂತರ ಜನಸಂಘ ಇರ್ಬೋದು, ಇವತ್ತಿನ ಭಾರತೀಯ ಜನತಾ ಪಕ್ಷ ಇರ್ಬೋದು, ಇವರು ಕಾಲಕ್ಕೆ ಇದರ ವಿರುದ್ಧ ಮಾತಾಡ್ತಾನೆ ಬಂದಿದ್ದಾರೆ. ಆದರೆ 4ನೇ ದಿನಕ್ಕೆ ಆರ್ಗನೈಸರ್ ಬರೆದದ್ದು ಮಾತ್ರ ಅಲ್ಲ, ಅದನಂತರ ಸೀರೀಸ್ ಆಫ್ ಸಾವರ್ಕರ್, ಅಂಬೇಡ್ಕರ್ಗೆ ನೋಡಿ, ಅಂಬೇಡ್ಕರ್ ಮತ್ತು ಅಸ್ಪೃಶ್ಯರಿಗೆ ಅವರಿಗೆ ಬೆಂಬಲ ನೀಡುವುದು ಹಾವಿಗೆ ಹಾಲೆರೆದಾಗೆ ಅಂತಲೇ ಹೇಳಿದ್ದಾರೆ. ಅವರು ಹಾವಿಗೆ ಹಾಲೆರೆದಾಗೆ ಅಂತಲೇ ಹೇಳಿದ್ದಾರೆ. ಅದರಿಂದ ಆ ದಿನಗಳಲ್ಲಿ ಅವರ ಮಾತು, ನೀವು ಸಾವರ್ಕರ್, ಗೋಲ್ವಾಲ್ಕರ್ ಮತ್ತು ಅದಕ್ಕಿಂತ ಹಿಂದೆ ಹೆಡ್ಗೇವಾರ್ಗಳು ಮಾತಾಡಿದ್ದು, ಇಲ್ಲದ್ರೆ ಮುಂಜೆ ಮಾತಾಡಿದ್ದು ನೀವು ಕೇಳಿದರೆ, ಅವರು ಪ್ರಬಲವಾಗಿ ಮನುಸ್ಮೃತಿಯನ್ನು ಮತ್ತು ಭಗವದ್ಧ್ವಜವನ್ನು ಅದನ್ನು ಬೆಂಬಲಿಸ್ತಾನೆ ಬಂದವರು ಅವರು. ಆದರೆ ಇವತ್ತು ಅವರು ಒಂಥರ ಬಹಿರಂಗವಾಗಿ ಅದನ್ನು ಹೇಳ್ತಾ ಇಲ್ಲ, ಅಂತರಂಗದಲ್ಲಿ ಅದನ್ನೇ ಇರುತ್ತೋ. ಅದಕ್ಕಾಗಿ ಅವರು ರಾಷ್ಟ್ರಧ್ವಜವನ್ನು 50 ವರ್ಷ ಅದನ್ನು ಆರೋಹಣ ಮಾಡಲಿಲ್ಲ. ಅವರು ಇವತ್ತಿಗೂ ಅದನ್ನು ಪ್ರತಿಪಾದನೆ ಮಾಡ್ತಾನೆ ಬಂದಿದ್ದಾರೆ. ಅದರಿಂದ ಮನುಸ್ಮೃತಿ ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ರು ಕೂಡ ಅದು ಪೂರ್ತಿ ಅದು ಸುಟ್ಟು ಹೋಗಿಲ್ಲ. ಅದು ಇವತ್ತಿಗೂ ಕೂಡ ಅದು ಮನಸ್ಥಿತಿ, ಆ ಮನಸ್ಥಿತಿನ ಸುಟ್ಟಕ್ಕೆ ಏನು ಮಾಡಬೇಕು? ಮನಸ್ಥಿತಿಯನ್ನು ಸುಟ್ಟು ಹೋಗ್ಬೇಕಾದ್ರೆ ಈ ಸಂವಿಧಾನವನ್ನು ಬಲಪಡಿಸ್ಬೇಕು ನಾವು. ಸಂವಿಧಾನವನ್ನು ಈಗ ನೋಡಿ, ಭಾಳ ಮಂದಿ ಏನು ತಿಳ್ಕೊಂಡಿದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ. ಮಾಡೋದಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡಿ 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 ಅದರ ಒಂದು ಸ್ಕೆಲಿಟನ್ ಇಟ್ಕೊಳ್ತಾರೆ, ಅದನ್ನು ದುರ್ಬಲ ಮಾಡ್ತಾರೆ. ಈಗ ನೋಡಿ, ಉದಾಹರಣೆಗೆ 10% ರಿಸರ್ವೇಷನ್ ಇದೆಯಲ್ಲ ಆರ್ಥಿಕವಾಗಿ, ನೀನು ಯಾವ ಸಂವಿಧಾನದಲ್ಲಿದೆ? ಅದು ಯಾವ ಸಂವಿಧಾನ ಏನು ಹೇಳುತ್ತೆ? ಕೇವಲ ಆರ್ಥಿಕ ಹಿನ್ನೆಲೆ ಮಾತ್ರ ಅಲ್ಲ, ಅವರ ಸಾಮಾಜಿಕ ಹಿನ್ನೆಲೆಯನ್ನು ನೋಡಿಕೊಂಡು ಮೀಸಲಾತಿಯನ್ನು ಕೊಡಬೇಕು. ಮೊನ್ನೆ ಮನ್ರೇಗಾ ನೋಡಿ, ಆಲ್ಮೋಸ್ಟ್ ಆ ಕಾಯ್ದೆ ಮುಗಿಸ್ಬಿಟ್ರೆ ಅದನ್ನ. ಹೌದು, ಮುಗಿಸಿದ್ರೆ ಒಂದ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸಂವಿಧಾನದ ವಿಷಯಕ್ಕೆ ಬಂದ್ರೆ ಆರ್ಟಿಕಲ್ 21 ಹೌದು, ಬದುಕುವ ಹಕ್ಕು. ಹೌದು, ಬದುಕುವ ಹಕ್ಕನ್ನು ಕಿತ್ಕೊಂಡಂಗದು. ಅಂದ್ರೆ ಈ ರೀತಿ ಸಂವಿಧಾನವನ್ನ ನೋಡಿ, ಸಂವಿಧಾನ ಏನು ಹೇಳುತ್ತೆ, ಸಂವಿಧಾನವನ್ನು ಇಟ್ಕೊಂಡು ಅದನ್ನ ಕೆಲವು ಹಕ್ಕುಗಳನ್ನು ಕೊಡಬೇಕಾಗುತ್ತೆ. ಈಗ UPA ಸರ್ಕಾರ 2004ರಲ್ಲಿ ಬಂದ ನಂತರ ಉದ್ಯೋಗದ ಹಕ್ಕನ್ನು ಕೊಟ್ಟು, ಆಯಿತಾ, ಮಾಹಿತಿ ಹಕ್ಕನ್ನು ಕೊಡ್ತು, ಆನಂತರ ಶಿಕ್ಷಣದ ಹಕ್ಕನ್ನು ಕೊಡ್ತು. ಇದೆಲ್ಲ ಅದು ಆರೋಗ್ಯದ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಆಕ್ಯುಪೇಷನ್, ಇದೆಲ್ಲ ಕೊಡ್ತು, ರೈಟ್ ಟು ಎಂಪ್ಲಾಯ್ಮೆಂಟ್. ಇವರು ಒಂದೊಂದನ್ನೇ ಅದನ್ನು ಕಿತ್ಕೊಂಡು ಬರ್ತಾರೆ. ಆದರೆ ಸಂವಿಧಾನ ಇದ್ದಾಗೆ ಇರುತ್ತೆ ಅದು. ಆದರೆ ಅದರ ನೋಡಿ, EWS ಆಗಿ ಬಂದಾಗ ಕೋರ್ಟ್ ಕೂಡ ಅದರ ಜೊತೆಗೆ ಶಾಮೀಲಾಗಿರುತ್ತೆ. ಅದರಿಂದ ಭಾಳ ಅಪಾಯಗಳು ಮುಂದಿನ ದಿನಗಳಲ್ಲಿ. ನೋಡಿ, ಮನ್ರೇಗಾದಲ್ಲಿ ಎಷ್ಟು ಚಾಲಾಕಿತನದಿಂದ ಒಂದು ಅದನ್ನು ಡೈಲ್ಯೂಟ್ ಮಾಡಿದರು, ಇನ್ನೊಂದು ಮಹಾತ್ಮ ಗಾಂಧೀಜಿಯರ ಹೆಸರನ್ನೇ ಅಳಿಸಿ ಹಾಕಿಬಿಟ್ರು. ಎಷ್ಟು ಧೈರ್ಯ ಇರಬೇಕು ನೋಡಿ, ಮಹಾತ್ಮ ಗಾಂಧಿ ಹೆಸರನ್ನೇ ಅಳಿಸಿ ಹಾಕಿದ್ದು ಮಾತ್ರ ಅಲ್ಲ, ಅದರಲ್ಲಿ ಏನೇನೋ ಶಬ್ದಗಳ ಸರ್ಕಸ್ ಮಾಡಿ ಅದರಲ್ಲಿ ರಾಮನನ್ನು ತಂದು ನಿಲ್ಲಿಸಿಬಿಟ್ರು. ಅಂದರೆ ಈಗ ಏನಾಗುತ್ತೆ ಅಂದರೆ, ನೀವು ಅದನ್ನು ವಿರೋಧಿಸಿದಂದರೆ ನಮಗೆಲ್ಲ ಪೂಜನೀಯವಾದ ರಾಮನನ್ನು ವಿರೋಧಿಸಿದ ಹಾಗೆ ಅಂತ ಆಗುತ್ತೆ. ಆ ಮಟ್ಟಕ್ಕೆ ಅದನ್ನು ತಂದು ನಿಲ್ಲಿಸಿದರು. ಅಂದರೆ ಪ್ರತಿ ಸರಿ ಏನಾಗುತ್ತೆ ಅಂದರೆ, ತನ್ನ ವೈಫಲ್ಯವನ್ನು ಮುಚ್ಚಾಕೊಳ್ಳಿಕ್ಕೆ, ಇಲ್ಲದಿದ್ದರೆ ತನ್ನ ಈ ದುಷ್ಟ ಉದ್ದೇಶಗಳನ್ನು ಜಾರಿ ಮಾಡಲಿಕ್ಕೆ ಧರ್ಮದ ಒಂದು ಬೆಂಬಲವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಎದುರಿಗೆ ಧರ್ಮವನ್ನು ಇಟ್ಟು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಗೌಣವಾಗಿ ಬಿಡುತ್ತೆ ಅಂತ. ಇದು ಈಗ ಮನುಸ್ಮೃತಿಯನ್ನು ನೋಡಿ, ಮನುಸ್ಮೃತಿಯನ್ನು ಆ ಕಾಲದಲ್ಲಿ ಮತ್ತು ಈ ಕಾಲದಲ್ಲಿ ಎಲ್ಲ ನಾಯಕರು ಅದು ಅತ್ಯಂತ ಪೂಜನೀಯವಾದದ್ದು, ಅದು ವಿಶ್ವವಂದ್ಯವಾಗಿರೋದು, ಇಡೀ ಜಗತ್ತು ಅದನ್ನು ಮಾಡಿದೆ, ಅದು ಹಿಂದೂ ಕಾನೂನು ನಿಜವಾದ ಕಾನೂನು ಅದು ಅಂತ ಬಹಿರಂಗವಾಗಿ ಹೇಳ್ಕೊಂಡು ಬಂದಿದ್ದಾರೆ ಅವರು. ಅದರಿಂದ ಅದನ್ನು ಸುಟ್ಟಾಕಿದ್ದು ಅದು ಒಂದು ಹಂತ. ಅದು ಈಗ 27ಕ್ಕೆ ಇನ್ನೊಂದು 2 ವರ್ಷಕ್ಕೆ ಅದು 100 ವರ್ಷ ಆಗುತ್ತೆ. ಭಾಳ ಅಂದರೆ ಇತ್ತೀಚೆಗೆ ಸುಟ್ಟಾಕಿದ್ದಲ್ಲ ಅದು.
ಆದರೆ ಇವತ್ತು ಒಂದು ಸಾರ್ವಜನಿಕವಾಗಿ ನೋಡಿ ಜನ ನಮ್ಮವರು ಮರೆತು ಬಿಟ್ಟಿದ್ದಾರೆ ಅದನ್ನು. ಸುಟ್ಟು ಹಾಕಿದ ದಿನವನ್ನು ಅಂದರೆ ಸುಟ್ಟು ಹಾಕಿದ್ದನ್ನೇ ಮರೆತು ಬಿಟ್ಟಿದ್ದಾರೆ. ಸುಟ್ಟು ಹಾಕಿದ ದಿನ ಮರೆಯುವುದೊಂದು ಪ್ರಶ್ನೆ ಅಲ್ಲ, ಅದು ಸುಟ್ಟು ಹಾಕಿದ್ದನ್ನೇ ಮರೆತು ಬಿಟ್ಟಿದ್ದಾರೆ. ಅದನ್ನು ಭಾಳ ದೊಡ್ಡದ ಪ್ರಮಾಣದಲ್ಲಿ ಜನರನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು. ಮತ್ತೊಮ್ಮೆ ಎಲ್ಲರೂ ಸುಡಬೇಕು, ಅದನ್ನು ಮನುಸ್ಮೃತಿಯನ್ನು ಸುಡಬೇಕು. ನೀವು ಎಲ್ಲರೂ ಸೇರಿ ಅವರನ್ನು ಕರೆಯಬೇಕು. ನೀವು ಮನುಸ್ಮೃತಿಯನ್ನು ಯಾರ್ಯಾರು ಅದನ್ನು ಧಿಕ್ಕರಿಸ್ತಾರೆ, ವಿರೋಧಿಸ್ತಾರೆ, ಎಲ್ಲರೂ ಬಂದು ಸಾಮೂಹಿಕವಾಗಿ ಅದನ್ನು ಸುಡುವಂತೆ ಮಾಡ್ಬೇಕು ಅದನ್ನು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಮನುಸ್ಮೃತಿ ಅಂದರೆ ಅದೊಂದು ಮನಸ್ಥಿತಿ. ಆ ಮನಸ್ಥಿತಿಯನ್ನು ಸುಟ್ಟಾಕಬೇಕು, ಕೆಟ್ಟ ಮನಸ್ಥಿತಿಯನ್ನು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಹೆಚ್ಚೆಚ್ಚು ಹಂಚ್ಕೊಳ್ಳಿ. ಥ್ಯಾಂಕ್ ಯು.